ಮೇಲೇರಿದೆ ಊಟ ವಿಷವಾಣಿ ಮಲದೇರಿದೆ ಸೂರರಿಗೊಂದು ಕಾಲ ಸೂರರಿಗೊಂದು ಕಾಲ ಸತ್ಯಕ್ಕೂ ಒಂದು ಕಾಲ ಸುಳ್ಳಿಗೂ ಒಂದು ಕಾಲ ಅಂದಾಗ ಎಂದು ಬರೋದಿಲ್ಲ ಹೋಗೆಂದು ಅಂದಾಗ ಎಂದೆಂದು ಹೋಗಲ್ಲ ಪ್ರೀತಿ ಅಂದು ರಾಮರರ ಮಧ್ಯೆ ನಡೆಯಿತು ಬಾಣಗಳ ವೇದ ಭೀಮ ದುರ್ಯೋಧನರ ಮಧ್ಯೆ ನಡೆಯಿತು ಗದಾವೇದ ಈ ಕಲಿಯುಗದ ರಾಜ ಮಹಾರಾಜರ ಮಧ್ಯೆ ನಡೆಯಿತು ಖಡ್ಗಗಳ ವೇದ ನನ್ನಂತ ರಾಜಕಾರಣಿಯಿಂದ ನಡೀತಿದೆ ಈ ಮೋಸದ ವೇದ ಈ ಮೋಸದ ವೆದ್ದದಲ್ಲಿ ನಾನು ಗೆದ್ದು ಪ್ರವೀಣನಾಗಬೇಕಂದರೆ ನನ್ನ ಪ್ರಾಣ ಹೋಗಬೇಕು ಒಂದು ಇಲ್ಲ ಆ ವೀರ ಧರ್ಮರ ಪ್ರಾಣ ಹೋಗಲೇಬೇಕು ಇವು ಎರಡರಲ್ಲಿ ಒಂದು ತೀರ್ಮಾನವಾಗಲೇಬೇಕು ಯಾಕಂದರೆ ಆ ಮೋಸಗಾರ ಮನೋವರ ಮಾತನ್ನು ಕೇಳಿ ತನ್ನ ಕೆಲಸ ಸಾಧನೆಗೋಸ್ಕರ ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ನಾನು ಏನು ಮಾಡಬೇಕೆಂದು ನಂಬಿಕೊಂಡಿದ್ದೇನೆ ಆ ಪಾಪಿ ನನ್ನ ತಂಗಿ ಲಕ್ಷ್ಮಿಯನ್ನು ಆ ಬೀರಿನಿಂದ ಅಗಲಿಸಿ ಮನೆಗೆ ತರುತ್ತೇನೆ ಅಂತ ನೆಪ ಹೇಳಿ ಅವಳನ್ನೇ ಕೆಡಿಸಲು ಯತ್ನಿಸಿದ ಅದಿಮ ಅವನು ನನ್ನ ವೈರಿಯೇ ಸರಿ ನಾನವನನ್ನು ಮುಗಿಸದೆ ಬಿಡಲಾರೆ ಲೇ ಮಾಂತ್ರಿಕ ಈಗಲಾದರೂ ನಿಮ್ಮ ಮಾತಿಗೆ ನಂಬಿಕೆ ಬರ್ತಿಲ್ವಾ ಗೌಡ್ರೆ ನಿಮ್ಮ ತಂಗಿಯ ಲಕ್ಷ್ಮಿಯನ್ನು ಹೊತ್ತು ತರಲು ಎಷ್ಟು ಕಷ್ಟಪಟ್ಟೆ ನನಗೆ ಗೊತ್ತಾ ಹೆದರಬೇಡ ಮಾಂತ್ರಿಕ ನೀನು ಪಟ್ಟ ಕಷ್ಟಕ್ಕೆ ಮುಂದೊಂದು ದಿನ ಅದರ ಬೆಲೆ ಕಟ್ಟುತ್ತೇನೆ ಆದರೆ ನನಗೀಗ ಆ ಬೀರನ ರಕ್ತ ಬೇಕು ನೀವೇಕೆ ಭಯಗೊಳ್ಳುತ್ತೀರಿ ತಂದಿಟ್ಟ ಲಕ್ಷ್ಮಿಯನ್ನು ಬಿಡಿಸಿಕೊಳ್ಳಲು ಆ ಬೀರ ಇಲ್ಲಿಗೆ ಬಂದೇ ಬರ್ತಾನೆ ಅವಾಗ ನಿಮ್ಮ ಸೇಡು ತೀರಿಸಿಕೊಂಡು ಬಿಡ್ರಿ ಆಗ ನಿಮ್ಮ ಸೇಡನು ತಿರುತ್ರೆ ಈ ಮಾಂತ್ರಿಕ ಬಹುಮಾನ ಸಿಗತ್ರಿ ಗೌಡ್ರ ಆ ನೀಚ ಮನೋರ ನಮ್ಮ ಅರಮನೆ ಕಡೆಗೆ ಓಡಿ ಬರ್ತಿದ್ದಾನಲ್ಲ ಏಕೆ ಮಾಂತ್ರಿಕ ಈ ನನ್ನ ಡಬಲ್ ಬಾರಿನ ಬಂದೂಕಿನಲ್ಲಿ ಎಷ್ಟು ಗುಂಡುಗಳಿವೆ 4 ಗುಂಡುಗಳಿವೆ 4 ಗುಂಡಿರುದು ಒಂದು ಮನೋಹರ್ಗ್ರೆ ಒಂದು ಆ ಧರ್ಮರಾಜಗರೆ
ಒಂದ ಬೀರಗಿರಿ ಒಂದ ಶಶಪ್ಪಗಿರಿ ಓಸುರ್ ಕತಮ್ ಮಾಡಿ ಆರಾಮ್ ಎದ್ದು ಬಿಡೋಣ್ರಿ ಗೌಡ್ರ. ಹೌದು ಸೀತಾಪತಿ, ನಮ್ಮ ಸರ್ಕಾರ ಡಿಜಿಟಲ್ ಆಗೋದ್ರೊಳಗಾಗಿ ಆ ಭೂಮಿ ನನ್ನ ಕೈವಶವಾಗಲೇಬೇಕು. ಗೌಡ್ರೆ ಘಾತವಾಯ್ತು, ಗೌಡ್ರೆ ಘಾತವಾಯ್ತು. ಏಯ್! ಘಾತವಾಯ್ತು ಇಲ್ಲ ಆಘಾತವಾಯ್ತು. ಲಾವಣ್ಯಳಿಂದ ಉಳಿದ ಕೆಲಸ ಮುಗಿಸಬೇಕೆಂದು ಅವಳ ಹತ್ತಿರ ಹೋದಾಗ ಆ ಶಶಿಧರ ನನ್ನನ್ನೇ ಕೊಲ್ಲಲು ಪ್ರಯತ್ನಿಸಿದ. ನನ್ನ ಪ್ರಾಣ ಉಳಿಸೋಕೋಸ್ಕರ ಅವಳನ್ನೇ ಕೊಲೆ ಮಾಡಿಬಿಟ್ಟೆ. ಮುಚ್ಚಲೇ ಬಾಯಣ್ಣ, ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ನಿನ್ನ ಕಾಮ ಕಾಂಚನಿಗೋಸ್ಕರ ಮುತ್ತು ಕೊಡುವ ಮುಖಕ್ಕೆ ಮೆತ್ತಗೆ ನಿಂತು ಗುಂಡು ಹಾರಿಸಿ ಇಲ್ಲಿಗೆ ಹೇಡಿಯಾಗಿ ಓಡಿ ಬಂದಿರುವೆ ಆ ಮಗನೇ. ನೀನು ಸಾಮಾನ್ಯನಲ್ಲ, ನನ್ನನ್ನೇ ಬಕ್ಕಿ ನಡೆಸುವ ಉತ್ತರ ಕುಮಾರ ನೀನು. ನಿನ್ನಂಥವನು ನನ್ನ ಗುಂಪಿನಲ್ಲಿ ಇರಬಾರದು. ತೆಗೆದೇ ಕೋರಲೇ ಅದರ ಪ್ರತಿಕಾರವನ್ನು. ಗೌಡ್ರ, ನನ್ನದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸು. ಸಾಧ್ಯವಿಲ್ಲ. ನನ್ನ ಸೇಡು ತೀರಬೇಕಾದರೆ ನಿನ್ನ ಘಟ ಬೀಳಬೇಕಲೇ. ತೆಗೆದುಕೋ ಅದರ ಪ್ರತಿಕಾರ. ಬದುಕಿದರೆ ಹುಲಿಯಾಗಿ ಬದುಕಬೇಕು, ಇಲಿಯಾಗಿ ಅಲ್ಲ. ಗೌಡ್ರ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಓಸು ಗುಂಡ ಆಗಿ ಮಾಡಿದ್ರಲ್ರಿ ಅಪ್ಪ, ಮುಂದೆ ನಮ್ಮ ಗತಿ ಹೆಂಗ? ಆದರೂ ಪರವಾಗಿಲ್ಲ ಸೀತಾಪತಿ, ಮೊದಲು ಇವನು ಸಾಯಲೇಬೇಕು. ತೆಗೆದುಕೊಳ್ಳಲೇ ಅದರ ಪ್ರತಿಕಾರವನ್ನು. ಗೌಡ್ರ, ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ. ಇಲಿಯಾಗಿ 100 ವರ್ಷ ಬಾಳುವಕ್ಕಿಂತ ಮುಂಚೆ ಹುಲಿಯಾಗಿ 3 ದಿನ ಬಾಳುವುದೇ ಈ ಮನೋಹರ ಗೌಡನ ಸ್ಪೆಷಾಲಿಟಿ. ಸಾಧ್ಯವಿಲ್ಲ ಮನವರ, ಸಾಧ್ಯವಿಲ್ಲ. ನನಗೆ ಮೋಸ ಮಾಡಿದೆ ಅಂದರಲೇ ನಿನ್ನಂಥವರು ನನ್ನ ಗುಂಪಿನಲ್ಲಿ ಇರಬಾರದು. ತೆಗೆದುಕೊಳ್ಳಲೇ ಅದರ ಪ್ರತಿಕಾರವನ್ನು. ಲೇ ಮಾಂತ್ರಿಕ, ಗೌಡ್ರ ಕಡಿಕು ಕಲಸ ಮಾಡಿದೆ ಅಯ್ಯಪ್ಪ ತಂದೆ. ಅವ್ನ ಕಲಸ ಮಾಡಿದಂಗ ನಮ್ಮನ್ನು ಮಾಡ್ಬೇಡ್ರಿ, ನಿಮ್ ಮನೆಗೆ ಬಾಳ ದುಡ್ದೇವ್ರಿ ಅಪ್ಪ. ಮಾಂತ್ರಿಕ, ಇವನ ಮಾತನ್ನು ಕೇಳುವುದನ್ನು ಬಿಟ್ಟು ಇವನ ನೆತ್ತಿಯನ್ನು ಸೀಳಿ ನಮ್ಮ ನೆಲಮಾಡಿಯಲ್ಲಿ ಹೂತಾಕಿ ಬಿಡು. ನನ್ನ ಕಣ್ಣಿಂದ ತಪ್ಪಿಸಿ ತುಂಬವನ ಬೇಕೆಂದ ಈ ದರಿದ್ರನನ್ನು ನಾನು ಕೊಂದು ಹಾಕುತ್ತೇನೆ. ಬಿಡಲೇ ಅಪ್ಪ, ಕತ್ತಿನ ಮುಗಿತದರ್ದು. ಮುಂದೇನು ಮಾಡಬೇಕು ಯೋಚನೆ ಮಾಡ್ರಿ. ಯೋಚನೆ ಮಾಡಕ್ ಏನ್ ಬಂತಲೇ ಅಪ್ಪ? ಲಕ್ಷ್ಮಿ ಅವರನ್ನ ಲಕ್ಷ್ಮಿ ಅವರನ್ನ ಬಿಡ್ಸಾಕ ಬೀರ್ ಬರ್ತಾನ್ರ, ಆ ಬೀರನ್ನು ಹೊಡೆದು ಬಿಡ್ರ. ಅವ ಧರ್ಮ ಬರ್ತಾನ, ಅವನು ಹೊಡೆದು ಬಿಡ್ರ. ಆ ಶಶಪ್ ಬರ್ತಾನ, ಅವನು ಹೊಡೆದು ಬಿಡುನು. ಕತಿ ಹೊಡೆದು ಒಳಗೆ ನಮ್ಮ ತೆಕ್ಕಿನ ಕೋಲಾಗ ಹಾಕಿ ಮುಚ್ಚಿ ಬಿಡುನ್ರಿ ಗೌಡ್ರ. ಅದ್ರ ಮ್ಯಾಲೆ ಆ ಟ್ರಿಪ್ ಗಾರ್ ಸಾಕಿಸಿ ಬಿಡುನು. ಅಲ್ಲಿಗೆ ಅವರೆಲ್ಲರ ಕತೆ ಮುಕ್ತಾಯ. ಯಾಕೆ ನಕ್ಕಲೇ ಸೀತಾಪತಿ? ಗೌಡ್ರ ನೀವು ನಕ್ಕ್ರಿ, ನಾನು ನಕ್ಕಿನ್ರಿ.
ನಡೀರಿ ಹೋಗೋಣ. ಹೇ